ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ತೊಗೊಂಡಿರೋ ಫ್ಯಾಬ್ರಿಕಿಂದ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ನಾವು ಚೂಡಿದಾರ್ ಟಾಪ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಸೈಡಲ್ಲಿ ಆಗಿರ್ಬೋದು ನಮಗೆ ಫಿಟ್ಟಿಂಗ್ ಯಾವ ರೀತಿ ಇದೆ, ಹಾಗೆ ಸ್ಲಿಟ್ ಬಂದಿರುತ್ತಲ್ವ ಸೈಡಲ್ಲಿ ನಮಗೆ, ಎಲ್ಲೂ ಕೂಡ ನಮಗೆ ಫೋಲ್ಡಿಂಗ್ ಅನ್ನೋದು ಇಲ್ಲ. ನನ್ನ ಮೆಥಡ್ ಪ್ರಕಾರ ನೀವೇನಾದರೂ ಚೂಡಿದಾರ್ ಟಾಪನ್ನು ಕಟಿಂಗ್ ಮಾಡಿದ್ರೆ ನಿಮಗೆ ಟಮ್ಮಿ ಫ್ಯಾಟ್ ಇದ್ರೂ ಕೂಡ ತುಂಬಾ ಚೆನ್ನಾಗಿ ನಿಮಗೆ ಚೂಡಿದಾರ್ ಟಾಪ್ ಅನ್ನೋದು ಫಿಟ್ಟಿಂಗ್ ಕೊಡುತ್ತೆ. ಹಾಗೆ ಬ್ಯಾಕ್ ಸೈಡ್ನು ಕೂಡ ನಾನು ಡಾಟ್ಸನ್ನು ಸ್ಟಿಚ್ ಮಾಡಿರೋದ್ರಿಂದ ಬ್ಯಾಕಲ್ಲಿ ನಿಮಗೆ ಬ್ಯಾಕ್ ಶೇಪ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ನಾವು ಚೂಡಿದಾರ್ ಟಾಪ್ನ ಕಟಿಂಗ್ ಮಾಡೋದು ಅಂತ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ, ಫ್ಯಾಬ್ರಿಕ್ ನಾನು ಮೀಶೋಯಿಂದ 2.5 ಮೀಟರ್ಸ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೆ. ಸೊ ನನಗೆ ಕಾಸ್ಟ್ ಬಂದು 180 ರುಪೀಸ್ ಬಿತ್ತು. ನಾನೀಗ ಓಲ್ಡ್ ನಾನು ನೋಡಿ ಈಗ ಮೆಜರ್ಮೆಂಟ್ ಡ್ರೆಸ್ಸನ್ನು ತೊಗೊಂಡು ಏನೇನು ಮೆಜರ್ಮೆಂಟ್ಸನ್ನು ತೊಗೊಳ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಫಸ್ಟು ಡ್ರೆಸ್ ಲೆಂತ್ ಬೇಕಾಗುತ್ತೆ, ಆಮೇಲೆ ಚೆಸ್ಟು, ವೇಸ್ಟು, ಹಿಪ್ ರೌಂಡು, ಆರ್ಮ್ ರೌಂಡು, ಇಷ್ಟು ಮೆಜರ್ಮೆಂಟ್ಸ್ನ ನಾವು ಓಲ್ಡ್ ಮೆಜರ್ಮೆಂಟ್ಸ್ ಚೂಡಿದಾರ್ ಟಾಪಿಂದ ತೊಗೋಬೇಕು. ನೋಡಿ, ಮೇಲ್ಗಡೆ ಶೋಲ್ಡರ್ ಹತ್ರದಿಂದ ಕೆಳಗಡೆ ಬಾಟಮ್ವರೆಗೂ ಎಷ್ಟು ಲೆಂತ್ ಇದೆ ಅಂತ ಈ ರೀತಿ ಟೇಪಿಂದ ಚೆಕ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಟೈಮ್ ನಾನೊಂದು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಚೂಡಿದಾರ್ ಟಾಪನ್ನು ಹಾಕಿದರೆ ಅದ್ರ ಕೆಳಗಡೆ ನನಗೆ ಒಂದು ಕಮೆಂಟ್ ಹಾಕಿದ್ರಿ, ಚೂಡಿದಾರ್ ಟಾಪನ್ನಲ್ಲಿ ಮೆಜರ್ಮೆಂಟ್ಸ್ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತ. ಸೊ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಟೋಟಲ್ ನಂಗೆ ಡ್ರೆಸ್ ಲೆಂತ್ ಬಂದು ಇಲ್ಲಿ 42.5 ಇದೆ. ನಾನಿನ್ನು ಇದು ನನ್ನದೇ ಡ್ರೆಸ್ ಆಗಿರೋದ್ರಿಂದ ನಾನು ಒಂದು 2 ಇಂಚಸ್ ಲೆಂತ್ ಅನ್ನೋದು ಜಾಸ್ತಿ ಮಾಡ್ಕೋತಾ ಇದ್ದೀನಿ. 44 ಇಂಚಸ್ಸು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ನಾವು ಇಲ್ಲಿ ಚೆಸ್ಟು, ವೇಸ್ಟು, ಹಿಪ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆರ್ಮ್ ರೌಂಡ್ ಹತ್ರ ನಮಗೇನು ಫಸ್ಟ್ ಫಿಟ್ಟಿಂಗ್ ಲೈನ್ ಇರುತ್ತೋ ಅಲ್ಲಿಂದ ಈ ಕಡೆಗೆ ಎಷ್ಟಿರುತ್ತೋ ಅಷ್ಟನ್ನು ಚೆಕ್ ಮಾಡ್ಕೋಬೇಕು. ನನಗೆ 20.5 ಇದೆ. ಸೊ ಡಬಲ್ ಸೈಡ್ ಅಂದರೆ ನಮಗೆ 41 ಇಂಚ್ ಅನ್ನೋದು ಬರುತ್ತೆ. ಚೆಸ್ಟು 41 / 4 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, ಅದರಲ್ಲಿ 10.25 ಅನ್ನೋದು ಬರುತ್ತೆ. ಈಗ ನಮಗಿಲ್ಲಿ ಕರ್ವ್ ಶೇಪ್ಸ್ ತಿರುಗುತ್ತೆ. ನೋಡಿ ನಾನು ಈಗ ಮಾರ್ಕ್ ಮಾಡಿ ತೋರಿಸೋದಲ್ವ, ನಿಮ್ಗೆ ಎಲ್ಲಿ ಕರ್ವ್ಸ್ ಟರ್ನ್ ಆಗಿರುತ್ತೋ ಅಲ್ಲಿ ನೀವು ವೇಸ್ಟ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ನಿಮಗೆ ವೇಸ್ಟ್ ರೌಂಡ್ ಮಾರ್ಕ್ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಎಲ್ಲರೂ ಆಜೂಸಲ್ಲಿ ಬ್ಲೌಸಸ್ ಹಾಕ್ತಾರಲ್ವ, ಅಂದರೆ ಬ್ಲೌಸ್ ಲೆಂತ್ ನೀವು ಒಂದು 13, 14 ಈ ಥರ ಹಾಕಿದ್ರೆ ಶೋಲ್ಡರಿಂದ 13 ಇಂಚಸ್ ಎಲ್ಲಿಗೆ ಬರುತ್ತೋ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೋದು. ಈಗ ನಾನು ಹಿಪ್ ರೌಂಡನ್ನು ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೈಡ್ ಸ್ಲಿಟ್ಸ್ ಇರುತ್ತಲ್ಲ, ಸ್ಲಿಟ್ಸ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಅದೇ ನೀಟಾಗಿ ಈ ರೀತಿ ಟೇಪನ್ನು ಪ್ಲೇಸ್ ಮಾಡ್ಕೋಬೇಕು. ಕರೆಕ್ಟಾಗಿ ನನಗಿಲ್ಲಿ 22 ಬರ್ತಿದೆ. ಸೊ 22 × 2 ಮಾಡಿದ್ರೆ 44 ಆಗುತ್ತೆ. ಫ್ರೆಂಡ್ಸ್, ನೀವು ಮೆಜರ್ಮೆಂಟ್ಸ್ ತೊಗೊಳ್ಳೋವಾಗ ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ಹಿಪ್ ರೌಂಡ್ ಹತ್ರ ನೀವೇನು ಸ್ಲಿಟ್ಸ್ ಹತ್ರ ಮೆಜರ್ ಮಾಡ್ಕೊಳ್ತೀರೋ ಅದನ್ನು ಮಾತ್ರ ಕರೆಕ್ಟಾಗಿ ತೊಗೊಬೇಡಿ. ಅದೇನಾದರೂ ನಿಮಗೆ ಪ್ರಾಬ್ಲಮ್ ಆಗಿದೆ ಅಂದಾಗ ನಿಮಗೆ ಟೋಟಲಿ ಡ್ರೆಸ್ ಅನ್ನೋದೇ ವೇಸ್ಟ್ ಆಗಿಬಿಡುತ್ತೆ, ಅಂದರೆ ಸರಿಯಾಗಿ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ನೋಡಿ, ಚೆಸ್ಟ್ 41 ಬಂದಿದೆ, ವೇಸ್ಟ್ ಬಂದು 38 ಇದೆ. ನಾನಿದು ಓಲ್ಡ್ ಡ್ರೆಸ್ ಆಗಿರೋದು ಸ್ವಲ್ಪ ಲೂಸ್ ಆಗಿದೆ. ನನ್ನದು ಈಗ ಪ್ರೆಸೆಂಟ್ ವೇಸ್ಟ್ ರೌಂಡ್ ಬಂದು 33 ಇದೆ. ಅದಕ್ಕೆ ಪ್ಲಸ್ 2 ಇಂಚ್ ಲೂಸಿಂಗನ್ನು ಆ್ಯಡ್ ಮಾಡಿಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಅದು ಮಾರ್ಕ್ ಮಾಡೋ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಪಾಲಿಸ್ಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಲೈನಿಂಗನ್ನು ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ನನ್ನ ಸೈಡ್ಗಿದೆ, ಓಪನಿಂಗ್ಸ್ ಎಲ್ಲ ನನಗೆ ಆಪೋಸಿಟ್ ಸೈಡಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೈನಿಂಗ್ದು ಏನು ಓಪನಿಂಗ್ಸ್ ಇದೆಯೋ ಅದು ನನ್ನ ಲೆಫ್ಟ್ ಸೈಡ್ಗೆ ಇಟ್ಕೊಂಡಿದ್ದೀನಿ. ಫೋಲ್ಡಿಂಗ್ ಅನ್ನೋದು ಕೆಳಗಡೆ ಬಾಟಮ್ ಸೈಡ್ಗೆ ಅನ್ನೋದು ಇರಬೇಕು. ಅರ್ಥ ಆಗ್ತಿದೆಯಾ? ಲೈನಿಂಗನ್ನು ಯಾವ ರೀತಿ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಯಿತು ಅಂದ್ಕೊಳ್ತೀನಿ. ಓಪನಿಂಗ್ಸ್ ಏನಿರುತ್ತೋ ಅವೆಲ್ಲವೂ ನೋಡಿ, ನಾನು ಈಗೇನು ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಕಡೆ ಇರಬೇಕು. ಫೋಲ್ಡಿಂಗ್ ಅನ್ನೋದು ಬಾಟಮ್ ಸೈಡ್, ನಾವೇನು ಬಾಟಮಲ್ಲಿ ಮಾರ್ಕ್ ಮಾಡ್ತೀವೋ ಆ ಸೈಡು ಲೈನಿಂಗ್ ಫೋಲ್ಡಿಂಗ್ ಅನ್ನೋದು ಇರಬೇಕು. ನೋಡಿ, ಈ ರೀತಿ ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೋಬೇಕು, ಆಮೇಲೆ 1/2 ಇಂಚ್ ಶೋಲ್ಡರ್ ಲೈನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಕಡೆ ಡೀಪ್ ನೆಕ್ಕನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ರೀತಿ ಶೋಲ್ಡರ್ ಸ್ಲೋಪ್ ಅನ್ನೋದು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಆರ್ಮ್ ರೌಂಡ್ ಬಂದು 18 ಇಂಚಸ್. 18 / 2 ಮಾಡಿದ್ರೆ 9 ಬರುತ್ತೆ. 9ಅಲ್ಲಿ 2 ಇಂಚಸ್ ಮೈನಸ್ ಮಾಡಿದ್ರೆ 7 ಇಂಚಸ್. ಎನಿ ಸೈಜ್ ನೀವು ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬರುತ್ತೋ ಅದರಲ್ಲಿ 2 ಇಂಚಸ್ನ ಮೈನಸ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಆರ್ಮ್ ರೌಂಡನ್ನು ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಅದು ಚೆಸ್ಟ್ ಲೈನ್ ಕೂಡ ಆಗುತ್ತೆ. ಹಾಗೆ ನನ್ನ ಬ್ಲೌಸ್ ಲೆಂತ್ ಬಂದು ನಾನು 14 ಇಲ್ಲ 14.5 ಹಾಕ್ತೀನಿ. ಅಲ್ಲಿಗೆ ನಂದು ವೇಸ್ಟ್ ಲೈನ್ ಅನ್ನೋದು ಗೊತ್ತಾಯಿತು. ಈಗ ನನ್ನ ಹಿಪ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಹೈಟ್ ಬಂದು 5.6 ಇದೆ. ನಾನು 21 ಇಂಚಸ್ ಲೆಂತ್ ಅನ್ನೋದು ತೊಗೊತಾ ಇದ್ದೀನಿ. ನಿಮ್ಮ ಹೈಟು ಏನಾದರೂ ಕಡಿಮೆ ಇದ್ದರೆ, ನೀವು ಒಂದು ವೇಳೆ 4.5, 5 ಇಂಚಸ್ ಈ ಥರ ಇದ್ದರೆ 20, 19 ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಹಿಪ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ.
ಸೇಮ್ 21 ಇಂಚಸ್ ನಾನೇನು ತೋರಿಸ್ತಾ ಇದ್ದೀನೋ ಅದನ್ನು ಮಾರ್ಕ್ ಮಾಡ್ಕೊಬೇಡಿ. ನಿಮ್ಮ ಹಿಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಂದರೆ ಶೋಲ್ಡರ್ ಹತ್ರದಿಂದ ನಿಮ್ಮ ಹಿಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು, ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು. ಈಗ ನೆಕ್ ವಿಡ್ತು ಸ್ಟ್ಯಾಂಡರ್ಡ್ 2.5, ಎನಿ ಸೈಜು 2.5ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಪಟ್ಟೆ ಅನ್ನೋದು ನಿಮ್ಮ ಇಷ್ಟ, ನೀವು 2 ಇಂಚಸ್ ಹಾಕ್ತೀರಾ, 3 ಇಂಚಸ್ ಹಾಕ್ತೀರಾ, 3.5 ಇಂಚಸ್, ನೀವು ಎಷ್ಟು ಇಂಚಸ್ ಶೋಲ್ಡರ್ ಪಟ್ಟಿ ಬೇಕಾಗುತ್ತೋ ಅದು ನಿಮ್ಮ ಇಷ್ಟ. ನಾನಿಲ್ಲಿ 3.5 ತೊಗೊತಾ ಇದ್ದೀನಿ. ಸ್ಲೀವ್ಸನ್ನು ಜಾಯಿನ್ ಮಾಡೋದಕ್ಕೆ ಒಂದು 1/2 ಇಂಚ್ ಹೋಗುತ್ತೆ. ಸೊ ನನಗೆ ಕರೆಕ್ಟಾಗಿ 3 ಇಂಚಸ್ ಪಟ್ಟಿ ಅನ್ನೋದು, ಶೋಲ್ಡರ್ ಪಟ್ಟಿ ಅನ್ನೋದು ಸಿಗುತ್ತೆ. ಈಗ ಮೇಲ್ಗಡೆ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವೋ ಸೇಮ್ ಅಷ್ಟೇ ಕೆಳಗಡೆ ಚೆಸ್ಟ್ ಲೈನ್ ಮೇಲೆ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ಚೆಸ್ಟ್ ಲೈನ್ ಮೇಲೆ ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಮಗೆ ಮೆಜರ್ಮೆಂಟ್ ಇದರಲ್ಲಿ ಸಿಕ್ಕಿದೆಯಲ್ವ 10.25 41/4 ಮಾಡಿದ್ರೆ 10.25 ಅನ್ನೋದು ಬರುತ್ತೆ. ನಮಗೆ ಇಲ್ಲಿ ಲೈನಿಂಗು 4 ಲೇಯರ್ಸ್ ಇರೋದ್ರಿಂದ ನಾವು 10.25 ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನನ್ನ ವೇಸ್ಟ್ ರೌಂಡ್ ಬಂದು 33ಗೆ ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ 35 ಆಗುತ್ತೆ. 35/4 ಮಾಡ್ಕೊಬೇಕು. ಆಗ 8.75 ಅನ್ನೋದು ಬರುತ್ತೆ. ಸೊ 8.75 ನಾನು ಟೋಟಲಾಗಿ ಇಲ್ಲಿ 9 ಇಂಚಸ್ನ ಆ್ಯಡ್ 9ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಇಲ್ಲಿ 9ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ನಾನಿಲ್ಲಿ ಬ್ಯಾಕಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಒಂದು 1/2 ಇಂಚು ಎಕ್ಸ್ಟ್ರಾನೇ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ, 1/2 ಇಂಚೆಲ್ಲ. ಈಗ ಹಿಪ್ ರೌಂಡು ಮೆಜರ್ಮೆಂಟ್ ಡ್ರೆಸ್ ಪ್ರಕಾರ ನನ್ನ ಹಿಪ್ ರೌಂಡ್ ಬಂದು 44ನ /4 ಮಾಡಿದ್ರೆ ನಮಗೆ 11 ಇಂಚಸ್ ಅನ್ನೋದು ಬರುತ್ತೆ. ನೋಡಿ 11 ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾವು ಮೆಜರ್ಮೆಂಟಲ್ಲಿ ಏನಿದೆಯೋ ಅದನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಲೂಸಿಂಗನ್ನು ಆ್ಯಡ್ ಮಾಡಿಲ್ಲ, ಚೆಸ್ಟಲ್ಲೂ ಆ್ಯಡ್ ಮಾಡಿಲ್ಲ. ನಾವು ಮೆಜರ್ಮೆಂಟ್ ಡ್ರೆಸ್ಸಿಂದ ತೊಗೊಂಡು ನಾವು ಲೂಸಿಂಗನ್ನು ಆ್ಯಡ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಾ? ನಾವು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ತೊಗೊಂಡ್ರೆ ಲೂಸಿಂಗನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಇಲ್ಲಿ ವೇಸ್ಟ್ ರೌಂಡು ಅದರಲ್ಲಿ ಲೂಸ್ ಇರೋದ್ರಿಂದ ನಾನು ಇಲ್ಲಿ ವೇಸ್ಟ್ ರೌಂಡನ್ನು ನಾನು ಬಾಡಿ ಮೆಜರ್ಮೆಂಟ್ ಪ್ರಕಾರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಸೀಮಿಂಗ್ ಅಲವೆನ್ಸಸ್ಸು ಚೆಸ್ಟ್ ರೌಂಡಲ್ಲಿ 2 ಇಂಚ್ ಕೊಟ್ಟಿದ್ದೀನಿ, ವೇಸ್ಟ್ ರೌಂಡಲ್ಲಿ 2 ಇಂಚ್ ಕೊಟ್ಟಿದ್ದೀನಿ. ಹಿಪ್ ರೌಂಡ್ ಹತ್ರ ಬಂದಾಗ 1 ಇಂಚು ಮಾತ್ರ ಕೊಡಬೇಕಾಗುತ್ತೆ. ನೋಡಿ ಸೀವಿಂಗ್ ಅಲವೆನ್ಸಸ್ ಅನ್ನೋದು 1 ಇಂಚ್ ಕೊಡಬೇಕು. ನೋಡಿ ಇಲ್ಲಿ ನಮಗೆ ಈ ರೀತಿ ಕ್ರಾಸ್ ಆಗಿರೋದ್ರಿಂದ ಸ್ಕೇಲನ್ನು ಈ ರೀತಿ ಕ್ರಾಸ್ ಆಗಿಟ್ಟರೆ ನಮಗೆ 90 ಡಿಗ್ರಿ ಅನ್ನೋದು ಸಿಕ್ತು. ನೋಡಿ ಈಗ ಕರೆಕ್ಟಾಗಿ ನಾವು ಆರ್ಮ್ ರೌಂಡನ್ನು 90 ಡಿಗ್ರಿ ಲೈನಿಗೆ ಮ್ಯಾಚ್ ಆಗೋ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ 90 ಡಿಗ್ರಿ ಲೈನ್ ಅನ್ನೋದು ಈ ರೀತಿ ಹಾಕ್ಕೊಂಡ್ರೆ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋಣ. ನಮಗೆ 9 ಇಂಚಸ್ ಅನ್ನೋದು ಬರಬೇಕು. ಸ್ವಲ್ಪ ನನಗೆ 9.25 ಅನ್ನೋದು ಬರ್ತಾಯಿದೆ. ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಡ್ರೆಸ್ಸು ತುಂಬಾ ಫಿಟ್ಟಿಂಗ್ ಆಗ್ತೀರಿ ಅಂದರೆ ನೀವು ಕರೆಕ್ಟಾಗಿ ಮೆಜರ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅಷ್ಟೊಂದು ಫಿಟ್ಟಿಂಗ್ ಇಷ್ಟಪಡಲ್ಲ, ನನಗೆ ಸ್ವಲ್ಪ ಲೂಸಾಗೇ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಒಂದು 1/4 ಇಂಚ್ ಎಕ್ಸ್ಟ್ರಾ ಬಂದು ನಾನು ಏನೂ ಚೇಂಜಸ್ ಮಾಡ್ತಿಲ್ಲ. ಈಗ ಡ್ರೆಸ್ ಲೆಂತು ಬಂದು ನನಗೆ 44 ಇಂಚಸ್ ಅನ್ನೋದು ಬೇಕು. ನಾನಿಲ್ಲಿ 2 ಇಂಚ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ರೆಡಿ ಲೆಂತ್ಗಿಂತ ಲೈನಿಂಗ್ ಅನ್ನೋದು 2 ಇಂಚಸ್ ಮೈನಸ್ ಮಾಡ್ಕೊಂಡು ತೊಗೋಬೇಕು. ನಾನಿಲ್ಲಿ 42 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಿಪ್ ರೌಂಡ್ ಹತ್ರ ನಾನು ಏನು 11 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ನಾನು ಬಾಟಮಲ್ಲೂ ಕೂಡ 11 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಇಂಚು ಎಕ್ಸ್ಟ್ರಾ ನಾವು ಫೋಲ್ಡ್ ಮಾಡಿ ಸ್ಲಿಟ್ ಸೈಡಲ್ಲಿ ಹೊಲಿತೀವಲ್ವ ಸ್ಲಿಟ್ ಹತ್ರ, ಸೊ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಿಪ್ ಹತ್ರ ನಿಮಗೆ ಎಷ್ಟು ಬಂದಿರುತ್ತೋ ಅಷ್ಟನ್ನೇ ತೊಗೋಬೇಕಂತ ಏನಿಲ್ಲ. ನೀವು ಬಾಟಮಲ್ಲಿ ನೀವು ಬೇಕಾದರೆ 1.5 ಇಂಚಸ್ ಎಕ್ಸ್ಟ್ರಾ ತೊಗೋಬೋದು, ನಿಮಗೆ ಬಾಟಮಲ್ಲಿ ಬಿಡ್ತು ಅನ್ನೋದು ಜಾಸ್ತಿ ಬೇಕು ಅಂದರೆ. ಬಟ್ ಆದಷ್ಟು ಹಿಪ್ ರೌಂಡ್ ಹತ್ರ ಎಷ್ಟು ಬಂದಿರುತ್ತೋ ಅಷ್ಟನ್ನೇ ನೀವು ಬಾಟಮಲ್ಲಿ ತೊಗೊಳ್ಳಿ. ಫಿಟ್ಟಿಂಗ್ ಚೆನ್ನಾಗಿರುತ್ತೆ, ನಿಮಗೆ ಡ್ರೆಸ್ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ 42 ಇಂಚಸ್ ಲೈನ್ ಅನ್ನೋದು ನನಗೆ ಸ್ವಲ್ಪ ಕ್ರಾಸ್ ಹೋಗಿರೋದ್ರಿಂದ ಇನ್ನೊಂದ್ಸಲಿ ಚೆಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊತಾ ಇದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ನೆಕ್ಸ್ನ ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ನೆಕ್ಗೆ ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ. ಸೊ ಡೈರೆಕ್ಟ್ ಕ್ಯಾನ್ವಾಸ್ ಪೇಪರ್ ಮೇಲೆ ನಮ್ಗೆ ಯಾವ ನೆಕ್ ಶೇಪ್ಸ್ ಬೇಕಾಗುತ್ತೋ ಅದನ್ನು ಡ್ರಾ ಮಾಡಿಕೊಂಡು ನಾವು ಆನಂತರ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾವು ನೆಕ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇದೇ ಮೆಥಡ್ ಪ್ರಕಾರ ನೀವು ಕೂಡ ಕಟಿಂಗ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು. ಹಾಗೆ ಇಲ್ಲಿ ನಾವು ಶೋಲ್ಡರ್ನ ಇಷ್ಟೇ ತೊಗೋಬೇಕು, ನೆಕ್ ವಿಡ್ತ್ ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ. ಬಟ್ ಸ್ಟ್ಯಾಂಡರ್ಡ್ ಆಗಿ 2.5 ಅನ್ನೋದು ನೆಕ್ ವಿಡ್ತನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ವೇಸ್ಟ್ ರೌಂಡ್ ಹತ್ರ ಈ ರೀತಿ ಚಿಕ್ಕದಾಗಿ ಟಕ್ಸನ್ನು ಇಟ್ಕೋಬೇಕು. ಹಾಗೆ ಹಿಪ್ ರೌಂಡ್ ಹತ್ರ ಕೂಡ ಟಕ್ಸನ್ನು ಇಟ್ಕೊಳ್ಳಿ. ಇದಂತೂ ಮಿಸ್ ಮಾಡೋ ಹೋಗಿಲ್ಲ, ಕಂಪಲ್ಸರಿ ನೀವು ಇದನ್ನು ಮಿಸ್ ಮಾಡಬೇಡಿ, ಟಕ್ಸನ್ನು ಇಟ್ಕೊಳ್ಳಿ. ಹಾಗೆ ನಾವೇನು ಆರ್ಮ್ ರೌಂಡ್ ಹತ್ರ ಸೀವಿಂಗ್ ಅಲವೆನ್ಸಸ್ ಇರುತ್ತಲ್ಲ 2 ಇಂಚಸ್ಸು, ಅಲ್ಲೂ ಕೂಡ ಒಂದು ಟಕ್ಸನ್ನು ಇಟ್ಕೊಂಡಿದ್ದೀನಿ.
ಇದು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು. ಡ್ರೆಸ್ಸಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗಿಲೇಬೇಕು ಅಂತ ಏನಿಲ್ಲ. ಸೊ ಫಿಟ್ಟಿಂಗ್ ಚೆನ್ನಾಗಿರಬೇಕು, ವಿತೌಟ್ ರಿಂಕಲ್ಸ್ ಇರಬೇಕು ಅಂದರೆ ನೀವು ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಒಂದು 1/2 ಇಂಚು ಆರ್ಮ್ ರೌಂಡನ್ನು ಈ ರೀತಿ ಶೇಪ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಒಂದು ಸ್ವಲ್ಪ ಆರ್ಮ್ ರೌಂಡು ಈ ರೀತಿ ಶೇಪ್ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ನಿಮಗೆ ಬೇಕು ಅಂದರೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ. ಈಗ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು. 9.25 ಇಂಚ್ಗೆ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು. ನೋಡಿ ಉಳಿದಿರೋಂಥ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಮತ್ತೆ ಡಬಲ್ ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ. ಅಂದರೆ ನಮಗೆ ಫೋಲ್ಡಿಂಗ್ ಅನ್ನೋದು ನಮ್ಮ ಸೈಡಿಗೆ ಇರಬೇಕು, ಓಪನಿಂಗ್ಸ್ ಅನ್ನೋದು ನಮ್ಗೆ ಅಪೋಸಿಟ್ ಸೈಡ್ ಇರಬೇಕು. ನಾವು ಅಟ್ ಎ ಟೈಮ್ 2 ಸ್ಲೀವ್ಸ್ನ ಕಟಿಂಗ್ ಮಾಡೋದ್ರಿಂದ 4 ಲೇಯರ್ಸಲ್ಲಿ ನಾವು ಲೈನಿಂಗನ್ನು ಪ್ಲೇಸ್ ಮಾಡ್ಕೋಬೇಕು. ಫಸ್ಟ್ ಈ ರೀತಿ ಒಂದು ಬೇಸ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಎಲ್ಬೋ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊತಾ ಇರೋದು. ನೋಡಿ ಲೆಂತ್ ಮೆಜರ್ಮೆಂಟ್ ಟಾಪಿಂದ ಲೆಂತನ್ನು ಚೆಕ್ ತೊಗೋತಾ ಇದ್ದೀನಿ. ಇದು ಬಂದು ಇದರಲ್ಲಿ ಬಂದು ನನಗೆ 14.5 ಇದೆ. ನಾನಿಲ್ಲಿ 13 ಇಂಚಸ್ ಇರೋ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವಿತ್ ಸಿವಿಂಗ್ ಅಲವೆನ್ಸಸ್ನು ಸೇರಿಕೊಂಡು ನಾನಿಲ್ಲಿ 13 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಒಂದು ಲೈನನ್ನು ಈ ರೀತಿ ಸ್ಟ್ರೈಟಾಗಿ ಹಾಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ನಾವು ಫ್ರಂಟ್ ಶೇಪ್ ತೆಗೆದಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡನ್ನು ಅಳತೆ ಮಾಡ್ಕೋಬಾರ್ದು. ಬ್ಯಾಕ್ ಪಾರ್ಟಲ್ಲಿ ನೋಡಿ ಮೇಲ್ಗಡೆ ಶೋಲ್ಡರ್ಗೋಸ್ಕರ ಬಿಟ್ಟು 1/2 ಇಂಚ್ ಬಿಟ್ಟು ಅಲ್ಲಿಂದ ಇಲ್ಲಿ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ 9.25 ಇಂಚ್ ಅನ್ನೋದು ಬರ್ತಿದೆ. ನಾವೇನು 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀವಿ ಅಲ್ಲಿವರೆಗೂ ಚೆಕ್ ಮಾಡಿಕೊಂಡ್ರೆ 9.25 ಇಂಚ್ ಅನ್ನೋದು ಬರುತ್ತೆ. ನೋಡಿ ಕ್ಯಾಪ್ ಹೈಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಅಪ್ಪರ್ ಚೆಸ್ಟ್ ಬಂದು 37 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ 3.25 ಇಂಚ್ ಅನ್ನೋದು ಬರ್ತಿದೆ. ನಿಮ್ಮ ಅಪ್ಪರ್ ಚೆಸ್ಟ್ ಎಷ್ಟಿರುತ್ತೋ ಅದನ್ನು ತೊಗೊಂಡು ಡಿವೈಡೆಡ್ ಬೈ 10 ಮಾಡಿ ಎಷ್ಟು ಬರುತ್ತೋ ಅಷ್ಟನ್ನು ನೀವು ಕ್ಯಾಪ್ ಹೈಟಾಗಿ ತೊಗೋಬೇಕು. ನೋಡಿ ಈಗ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ಗೆ ರೀತಿ ಕ್ರಾಸಾಗಿ ಟೇಪನ್ನು ಇಟ್ಟರೆ 9.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಆಮೇಲೆ 2 ಇಂಚಸ್ ಸೇವಿಂಗ್ ಅಲವೆನ್ಸಸ್ನ ತೊಗೊಂಡಿದ್ದೀನಿ. ಹಾಗೆ ಕೆಳಗಡೆ ಸ್ಲೀವ್ಸ್ ಲೂಸ್ಗೋಸ್ಕರ ಈ ರೀತಿ ಮೆಜರ್ಮೆಂಟ್ ಟಾಪಿಂದ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ 6 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಇಂಚಸ್ ಎಕ್ಸ್ಟ್ರಾ 2 ಲೈನ್ಸ್ ಪಾಯಿಂಟ್ಸ್ನ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಇದು ಪಾಲಿಸ್ಟರ್ ಲೈನಿಂಗ್ ಆಗಿರೋದ್ರಿಂದ ಕ್ಲಾತ್ ಅನ್ನೋದು ಆ ಕಡೆ ಈ ಕಡೆ ಜಿರುಗ್ತಾ ಇರುತ್ತೆ. ಸೊ ನಿಮ್ಗೆ ಸ್ವಲ್ಪ ಬಿಗಿನರ್ಸ್ ಯಾರಾದರೂ ಕಟಿಂಗ್ ಮಾಡ್ತಾಯಿದ್ರೆ ಅಲ್ಲಲ್ಲಿ ಈ ರೀತಿ ಪಿನ್ಸನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಆಗ ನಿಮಗೆ ಕ್ಲಾತ್ ಎಲ್ಲೂ ಜಿರುಗ್ದಿರೋ ನೀಟಾಗಿರುತ್ತೆ. ನೋಡಿ ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ನನ್ನ ವೀಡಿಯೋಸಲ್ಲಿ ನೀವು ನೋಡೋದಾದರೆ ನಾನು ಬ್ಲೌಸ್ಗೆ ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ ಆರ್ಮ್ ರೌಂಡ್ ಎಷ್ಟು ಬಂದಿರುತ್ತೋ ಅದರಲ್ಲಿ 3/4 ಇಂಚನ್ನು ಮೈನಸ್ ಮಾಡಿ ನಾವು ಮಾರ್ಕ್ ಮಾಡ್ಕೊತೀವಿ. ಬಟ್ ನಾವು ಡ್ರೆಸ್ಗೆ ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ ಆರ್ಮ್ ರೌಂಡ್ ಎಷ್ಟು ಬಂದಿರುತ್ತೋ ಎಕ್ಸಾಕ್ಟಾಗಿ ನಾವು ಅಷ್ಟನ್ನೇ ಇಲ್ಲಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಬೇಕು. ಯಾವುದೇ ರೀತಿ ಮೈನಸ್ ಮಾಡೋ ಹಂಗಿಲ್ಲ ಡ್ರೆಸ್ಸಸ್ಗೆ. ನೋಡಿ ಈ ರೀತಿ ನೀಟಾಗಿ ಶೇಪ್ ತೊಗೋಬೇಕು. ಇಲ್ಲಿ 90 ಡಿಗ್ರೀಸ್ನ ಚೆಕ್ ಮಾಡ್ಕೊಳ್ಳಿ. ನಮಗೆ ಲೈನ್ ಅನ್ನೋದು ಎಲ್ಲೆಲ್ಲಿ ಕ್ರಾಸ್ ಬರುತ್ತೋ ಅಲ್ಲೆಲ್ಲ ನೀವು 90 ಡಿಗ್ರಿನ ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಕ್ರಾಸ್ ಅನ್ನೋದು ಸಿಕ್ತು ನಮಗೆ. ಈಗ ನಾವೇನು ಮಾರ್ಕ್ ಮಾಡಿದ್ವೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಕೂಡ ಇದೇ ಮೆಥಡಲ್ಲಿ ಡ್ರೆಸ್ ಟಾಪನ್ನು ಕಟಿಂಗ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ ಮಾರ್ಜಿನ್ ಹತ್ರ 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸು, ಹಾಗೆ ಮಿಡ್ಲಲ್ಲಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಸ್ಲೀವ್ಸನ್ನು ಈ ರೀತಿ ಓಪನ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ನಾವು ಡ್ರಾ ಮಾಡ್ಕೋಬೇಕು. ಯಾಕಂದರೆ ನಾವು ಲೈನಿಂಗ್ ಮೇಲೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿರೋದ್ರಿಂದ ಲೈನಿಂಗ್ ಮೇಲೆ ಮಾರ್ಕ್ ಮಾಡಲಿಲ್ಲ ಅಂದರೆ ನಾವು ಸ್ಲೀವ್ಸಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಇಲ್ಲಿ ಲೈನಿಂಗಲ್ಲಿ ಫ್ರಂಟ್ ಪಾರ್ಟಲ್ಲಿ ಸ್ಲೀವ್ಸ್ ಆರ್ಮ್ ರೌಂಡನ್ನು ಫ್ರಂಟ್ ಪಾರ್ಟಲ್ಲಿ ತೆಗೆದಿರೋದ್ರಿಂದ ಸ್ಲೀವ್ಸ್ಗೂ ಕೂಡ ನಾವು ಫ್ರಂಟ್ ಆರ್ಮ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ 1 ಇಂಚ್ ಹತ್ರದಿಂದ ಸಿವಿಂಗ್ ಅಲವೆನ್ಸಸ್ಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿದ್ರೆ ಮಿಡ್ ಪಾಯಿಂಟ್ ಬರುತ್ತೆ. ಆ ಮಿಡ್ ಪಾಯಿಂಟ್ ಹತ್ರದ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಅದೇ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಲೈಟಾಗಿ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ನಾವೇನು ಡ್ರಾ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಅಂತ ಗೊತ್ತಾಗೋದಕ್ಕೋಸ್ಕರ ಅಲ್ಲಿ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೈನ್ ಫ್ಯಾಬ್ರಿಕ್ ಬಂದು ನನಗಿಲ್ಲಿ 2.5 ಮೀಟರ್ ಇದೆ. ನನಗಿದು ಮಿಶೋಲ್ಲಿ ನಾನು ತೊಗೊಂಡಿದ್ದು. ಇದರ ಕಾಸ್ಟ್ ಬಂದು ನನಗೆ 190 ರೂಪೀಸ್ ಬಿತ್ತು. ಚೆನ್ನಾಗಿದೆ ಫ್ಯಾಬ್ರಿಕ್ಕು. ನೀವು ಯಾರಾದರೂ ತೊಗೊಳಂಗಿದ್ರೆ ತೊಗೋಬೋದು. ನೋಡಿ ಫ್ಯಾಬ್ರಿಕ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. 4 ಲೇಯರ್ಸಲ್ಲಿ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿಕೊಂಡು ನೀವು ಕಟಿಂಗ್ ಮಾಡೋದಕ್ಕಿಂತ ನಿಮಗೆ ಬಾಡಿ ಪಾರ್ಟ್ ಎಷ್ಟು ಲೈನಿಂಗ್ ನಾವು ಕಟ್ ಮಾಡಿರೋದ್ರಿಂದ ನಮಗೆ ಎಷ್ಟು ಲೈನಿಂಗ್ ವಿಡ್ತ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು
ಮೈನ್ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ನಮಗೆ ಫ್ಯಾಬ್ರಿಕ್ ಅನ್ನೋದು ಸೇವ್ ಆಗುತ್ತೆ. ನೋಡಿ ಈ ರೀತಿ ನಮಗೆ ವಿಡ್ತು ಲೈನಿಂಗ್ ವಿಡ್ತ್ ಎಷ್ಟಿದೆಯೋ ಚೆಕ್ ಮಾಡಿಕೊಂಡು ಸೇಮ್ ಅಷ್ಟಕ್ಕೆ ನಾನಿಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕನ್ನು ಯಾಕೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಅಂದರೆ, ನೀವು ಒಂದು ವೇಳೆ ಏನಾದರೂ 3/4 ಸ್ಲೀವ್ಸು ಅಥವಾ ಫುಲ್ ಸ್ಲೀವ್ಸ್ ಏನಾದರೂ ಸ್ಟಿಚ್ ಮಾಡ್ಕೋಬೇಕು ಅಂದರೆ ನೀವು 4 ಲೇಯರ್ಸನ್ನು ಸಮನಾಗಿ ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡಿಬಿಟ್ರೆ ನಿಮಗೆ ಸ್ಲೀವ್ಸ್ ಲೆಂತ್ ಅನ್ನೋದು ಮೈನ್ ಫ್ಯಾಬ್ರಿಕಲ್ಲಿ ಸಿಗೋದಿಲ್ಲ. ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಮಾರ್ಕಿಂಗನ್ನು ಕಟಿಂಗ್ ಮಾಡೋದಾದರೆ ನಿಮಗೆ ಸ್ಲೀವ್ಸು ನೀವು 3/4 ಸ್ಲೀವ್ಸ್ ಸಿಕ್ಕಿದ್ರೂ ಕೂಡ ನಿಮಗೆ ಮೈನ್ ಫ್ಯಾಬ್ರಿಕಲ್ಲಿ ಫ್ಯಾಬ್ರಿಕ್ ಅನ್ನೋದು ಸಿಗುತ್ತೆ. ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ಲೈನ್ ನಮಗೆ ಬೇಕಾಗಿರೋ ರೆಡಿ ಲೆಂತ್ ಬಂದು 44 ಇಂಚಸ್ಸು. ಸೊ ಮೇಲ್ಗಡೆಯಿಂದ ಚೆಕ್ ಮಾಡಿಕೊಂಡು 44 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ವಿಡಿಯೋಸ್ ಅಲ್ಲಿ ನಿಮಗೆ ಕಾಣಿಸ್ತಿಲ್ಲ, ನಾನು ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. 44 ಇಂಚಸ್ಗೆ ಕೆಳಗಡೆ ನಾವು ಫೋಲ್ಡಿಂಗ್ ಮಾಡಿ ಹೊಲಿಬೇಕಲ್ವ ಬಾಟಮಲ್ಲಿ. ಸೊ 1 ಇಂಚ್ ಎಕ್ಸ್ಟ್ರಾ 45 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಮೈನ್ ಫ್ಯಾಬ್ರಿಕ್ನೂ ಕೂಡ ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ಮಾರ್ಕ್ ಮಾಡಿಕೊಂಡು ಟೋಟಲು ನಾನು 45 ಇಂಚಸ್ಗೆ ಬಾಟಮಲ್ಲಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಲೈನಿಂಗಿಗಿಂತ ಒಂದು 1/2 ಇಂಚು ಮೈನ್ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಇರೋ ಥರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಫ್ರಂಟ್ ಪಾರ್ಟು. ಸೇಮ್ ಇದೇ ರೀತಿಯೇ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಕೂಡ ಕಟಿಂಗ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟು ಅಷ್ಟೇ ನಮಗೆ ರೆಡಿ ಲೆಂತ್ 44 ಇಂಚಸ್ ಬೇಕಿದ್ದರೆ ಸೊ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತಲ್ವ. ಸೊ 1 ಇಂಚ್ ಎಕ್ಸ್ಟ್ರಾ ಇರೋ ಥರ 45 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಸುತ್ತಲೂ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಬಾಟಮಲ್ಲಿ 45 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆ ಲೈನ್ ಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಲೆಂತ್ ಅನ್ನೋದು ಸ್ವಲ್ಪ ನಮಗೆ ಒಂದು 2 ಇಂಚಸ್ ಎಕ್ಸ್ಟ್ರಾ ಇರಬೇಕು. ನಾವು ಲೈನಿಂಗಲ್ಲಿ 2 ಇಂಚಸ್ಸು ಮೈನಸ್ ಮಾಡಿ ತೊಗೊಳ್ತೀವಿ ರೆಡಿ ಲೆಂತ್ಗಿಂತ. ಆದರೆ ಮೈನ್ ಫ್ಯಾಬ್ರಿಕ್ನ ಕಟಿಂಗ್ ಮಾಡುವಾಗ ನಮಗೆ ಎಕ್ಸಾಕ್ಟ್ ಲೆಂತ್ ಏನಿರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಹತ್ರ ಹಾಗೆ ನೋಡಿ ಸ್ಟ್ರೈಟಾಗಿರೋ ಥರ ಲೈನಿಂಗು ನೇರವಾಗಿರೋ ಥರ ಕಟ್ ಮಾಡ್ಕೊಬಿಡಿ. ಅಲ್ಲೇನು ಎಕ್ಸ್ಟ್ರಾ ನೀವು ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೀಗೆ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನೋಡಿ ಉಳಿದಿರೋಂಥ ಪೀಸಲ್ಲಿ ನಾವು ಇವಾಗ ಎಲ್ಬೋ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ಸನ್ನು ಪ್ಲೇಸ್ ಮಾಡಿಕೊಂಡು ನಮಗಿಲ್ಲಿ ಪ್ರಿಂಟ್ ಬಂದಿದೆಯಲ್ಲ ಆ ಪ್ರಿಂಟನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಯಾವ ಸೈಡ್ ನಮಗೆ ಪ್ರಿಂಟ್ ಬರಬೇಕು ಅನ್ನೋದು ಚೆಕ್ ಮಾಡ್ಕೋಬೇಕು. ನಮಗೆ ಡ್ರೆಸ್ಸಲ್ಲೆಲ್ಲ ಈ ರೀತಿ ಸ್ಟ್ಯಾಂಡಿಂಗ್ ಇದರಲ್ಲಿ ಪ್ರಿಂಟ್ ಬಂದಿರೋದ್ರಿಂದ ಸ್ಲೀವ್ಸ್ಗೂ ಕೂಡ ಸೇಮ್ ಅದೇ ರೀತಿಯೇ ನಾವು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ನನಗೆ ಸೈಡಲ್ಲಿ ಪೀಸಸ್ನ ಜಾಯಿನ್ ಮಾಡಬೇಕಾಗುತ್ತೆ ಒಂದು ಸ್ಲೀವ್ಸಿಗೆ. ಇನ್ನೊಂದು ಸ್ಲೀವ್ಸನ್ನು ಕೂಡ ಇದೇ ರೀತಿಯೇ ನಾವು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಇರೋ ಥರ ಸುತ್ತಲೂ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದ್ರ ಸ್ಟಿಚಿಂಗ್ ವಿಡಿಯೋನೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದ್ರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.